ವಿಶೇಷವಾಗಿ ನಾನು ಮಾತಾಡ್ತಾ ಇದ್ದೆ ರವಿ ಅವ್ರ ಜೊತೆಗೆ, ರವಿಯಣ್ಣ ಅಂದರೆ ಶನಿಲ್ ಅವ್ರ ಜೊತೆ ಮಾತಾಡುವಾಗ ಹೇಳ್ತಾ ಇದ್ರು, ರಿಷಬ್ ಸರ್ ಕೂಡ ಇದನ್ನೆಲ್ಲ ಕೇಳಿದ್ರು, ಆವಾಗಲೇ ಗೆಲ್ಲುತ್ತೆ ಅನ್ನೋಂಥ ಮಾತು ಹೇಳಿದ್ರು ಅನ್ನೋವಂಥದ್ದು. ಅದನ್ನು ನೀವು ಹೆಂಗೆ ತಗೊಳ್ತಾ ಇದ್ದೀರಿ? ಜೊತೆಗೆ ಅದೇ ರಾಜು ಅವರು, ರಿಷಬ್ ಸರ್ ಎಲ್ಲ ಒಂದು ತಂಡ ಆಗಿ ಸಿನಿಮಾದ ಕಡೆ ಬಂದಂಥ ಜರ್ನಿಲಿ ಅವ್ರು ಹೇಗೆ ನೆನಪಾಗ್ತಾರೆ? ಅವರೆಲ್ಲ ತುಂಬ ಹತ್ರದಲ್ಲಿ ಇದ್ದವರು ನಮಗೆಲ್ಲ. ಗರುಡಗಮನ ಮಾಡಬೇಕಾದ್ರು, ಸರ್ಕಾರಿ ಮಾಡಬೇಕಾದ್ರು, ಮಂಗಳೂರಲ್ಲೇ ಮಾಡಬೇಕಾದ್ರೆ ಅವರು ರಿಷಬ್ ಸರ್ ಅಂದರೆ ನಮಗೆ ಹತ್ರದಲ್ಲಿರೋರು, ರಾಜ್ ಸರ್ ನಮ್ಮ ಜೊತೆಗಿದ್ದವರು, ನಾವು ಅವ್ರ ಜೊತೆಯಲ್ಲಿ ಇರೋರು. ಪ್ರತಿ ಸಲ ಎಲ್ಲಾದರೂ ಒಂದು ಇದು ಡಿಸ್ಕಸ್ ನಡೀತಾ ಇದೆ. ಯಾವಾಗಲೂ ಆದರೂ ಒಮ್ಮೆ ಹೋಗಿ ಅದರ ಬಗ್ಗೆ ಮಾತಾಡೋದಲ್ಲ, ಸಿಕ್ಕಾಗ ನಾವು ಇದ್ರ ಬಗ್ಗೆ ಮಾತಾಡ್ತಿರ್ತೀವಿ. ನಮ್ಮ ಪುಣ್ಯ ಸರ್ ಅವರೆಲ್ಲ ಹತ್ರದಿಂದ ನಮಗೆ ಸಿಕ್ಕಿರೋದು ಅಷ್ಟೇ. ನಿಮ್ಮ ಮೊದಲ ಸಿನಿಮಾ, ಒಬ್ಬ ನಿರ್ದೇಶಕರಾಗಿ ಮೊದಲ ಸಿನಿಮಾ ಹೀಗಿರಬೇಕು ಹಾಗಿರಬೇಕು, ಇಂಡಸ್ಟ್ರಿಯಲ್ಲಿ ಏನು ಅನ್ನುವಂಥದ್ದು ಕನಸುಗಳಿರುತ್ತೆ. ಆ ಕನಸುಗಳು ಈಗ ಈಡೇರಿದಂಥ ಸಮಯ, ಈಗೇನಿದೆ ಚಾಲೆಂಜಸ್ ನಿಮಗೆ? ಏನಿಲ್ಲ ಸರ್, ತುಂಬ ಖುಷಿಯಾಗಿದ್ದೀನಿ, ಬ್ಲ್ಯಾಂಕ್ ಆಗಿದ್ದೀನಿ, ಏನು ಮಾಡಬೇಕಂತಲೇ ಗೊತ್ತಿಲ್ಲ, ಆರಾಮಾಗಿದ್ದೀನಿ. ಪ್ರೀತಿ ಸಿಗ್ತಾ ಇದೆ, ಖುಷಿಯಿಂದ ಅದನ್ನು ರಿಸೀವ್ ಮಾಡ್ತಿದ್ದೀನಿ ಅಷ್ಟೇ. ಒಂದು ಇಂಡಸ್ಟ್ರಿಗೆ ಬಂದ ನಟರಿಗೆ ಅವ್ರದ್ದಾಗಿರ್ತಕ್ಕಂಥ ಕಲ್ಪನೆಗಳಿರುತ್ತೆ, ನಾವು ಇಂಥ ಸಿನಿಮಾ ಮಾಡಬೇಕು, ಯಾಕೆ ಮಾಡಬೇಕು, ಇವ್ರ ಜೊತೆ ಕೆಲಸ ಮಾಡ್ಬೇಕಂತ. ನಿಮ್ಮ ಮುಂದಿನ ಪ್ರಾಜೆಕ್ಟು ಪ್ಲ್ಯಾನು ಹೇಗೆ ಕೆಲಸ ಮಾಡೋಂಥ ರೀತಿ? ಒಳ್ಳೆ ಪಾತ್ರ ಸಿಕ್ಕಿದ್ರೆ ನಟನೆ ಕೂಡ ಮುಂದುವರಿಸಬೇಕು ಅನ್ನೋದು ಆಸೆ ಇದೆ. ಒಂದಷ್ಟು ಕತೆಗಳನ್ನು ಹೇಳುವಂಥ ಆಸೆ ಇದೆ. ಒಂದೇ ಆಸೆ ಇರೋದು ಸರ್, ನನಗೆ ಮನೋರಂಜನೆ ಕೊಡಬೇಕು, ಜನರನ್ನು ನಗಿಸಬೇಕು, ಇಷ್ಟೇ. ಈ ಟೈಮಲ್ಲಿ ನನಗೆ ಏನು ಯೋಚನೆ ಬರ್ತಾ ಇಲ್ಲ, ನೆಕ್ಸ್ಟ್ ಯಾವುದು ಏನು ಅಂತ. ಇದನ್ನು ಅನುಭವಿಸ್ತಿದ್ದೀನಿ ಅಷ್ಟೇ, ಹ್ಯಾಪಿ ಆಗಿದ್ದೀನಿ. ನೋಡು ಮುಂದಿನ ದಿನಗಳಲ್ಲಿ ನಾನು ಏನು ಮಾಡಬೇಕು ಅಂತ ಯೋಚನೆ ಬಂದರೆ ಮಾಡ್ತೀನಿ. ಒಂದು ಅದೇ ಇಡೀ ಜರ್ನಿಲಿ ಒಂದು ಅನ್ಫರ್ಗೆಟಬಲ್ ಇನ್ಸಿಡೆಂಟ್ಸು, ಮೂಮೆಂಟ್ಸು ಅಂತ ಏನಾಗಿತ್ತು ಇಡೀ ಸೂಫ್ರಮ್ ಸೋನಲ್ಲಿ ಸರ್? ಇಡೀ ಸಿನಿಮಾ ನಾವು ಒಂದು ಪಾಸಿಟಿವ್ ವೈಬಲ್ಲೇ ಶುರು ಮಾಡಿದ್ದು. ಸ್ಕ್ರಿಪ್ಟ್ ಆಗಬೇಕಾದ್ರೂ ಕೂಡ, ಅದರ ನಂತರ ಶೂಟ್ ಹೋಗಬೇಕಾದ್ರೂ ಎಲ್ಲ ಕಡೆನೂ ನನಗೆ ಒಂದು ಒಳ್ಳೆ ತಂಡ ಸಿಕ್ಕಿದೆ ಸರ್. ನನಗೆ ಹೊಸೊಬ್ಬ ನಿರ್ದೇಶಕನಾಗಿ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಸಿಕ್ಕಿದೆ, ಒಳ್ಳೆ ಪ್ರೊಡ್ಯೂಸರ್ಸ್ ಸಿಕ್ಕಿದ್ದಾರೆ, ಟೆಕ್ನಿಕಲ್ ಟೀಮ್ ಒಳ್ಳೆ ಸಿಕ್ಕಿದೆ, ನನಗೆ DOP ಸರ್ ಒಳ್ಳೆ ಸಿಕ್ಕಿದ್ದಾರೆ. ಎಲ್ಲ ಪಾಸಿಟಿವ್ ಆಗ್ತಾನೆ ಹೋಯ್ತು ನನಗೆ. ಅಂಥ ಬ್ಯಾಡ್ ಮೆಮೊರಿ ಆಗಲಿ ಏನಿಲ್ಲ, ಒಂದು ಪಾಸಿಟಿವ್ ಇರೋದು ತುಂಬ, ಹೇಳೋದಾದ್ರೆ ತುಂಬ ಇದೆ. ಈ ಸಿನಿಮಾ ಬಂದ ನಂತರ, ರಿಲೀಸ್ ಆದ ನಂತರ, ಪ್ರೀಮಿಯರ್ ಶೋ ಆದ ನಂತರ, ಪಬ್ಲಿಕ್ ಪ್ರೀಮಿಯರ್ ಆದ ನಂತರ ಎಲ್ಲ ನಗಡಬೇಕಾದ್ರೆ ಎಲ್ಲ ನಗ್ತಾ ಇದ್ದಾರೆ. ಸಿನಿಮಾ ಮುಗ್ದ ನಂತರ ಕೂಡ ನನ್ನ ತಾಯಿ ಇದ್ದರು ಜೊತೆಗೆ. ಒಂದಷ್ಟು ವರ್ಷಗಳಿಂದ ನಾನು ಸಿನಿಮಾ ಮಾಡಬೇಕಂತ ಮನೆ ಬಿಟ್ಟು ಇದ್ದೆ. ಅವರಿಗೂ ನಾನು ಏನು ಮಾಡ್ತಿದ್ದೀನಿ ಅಂತ ಗೊತ್ತಿರಲಿಲ್ಲ. ಸಿನಿಮಾ ಮುಗ್ದ ನಂತರ ಅಷ್ಟು ಜನರು ನನ್ನ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ತಾಯಿ ಹತ್ರದಲ್ಲಿದ್ದರು. ಅವರು ಅವರ ಜನರನ್ನು ನೋಡದೆ ನನ್ನನ್ನು ಮಾತ್ರ ನೋಡ್ತಾಯಿದ್ರು. ನನ್ನ ತುಳುವಲ್ಲಿ ಹೇಳ್ತಾಯಿದ್ರು, ನನ್ನ ಮಗು ಹೇಳಿದ್ರು. ಅದೊಂದು ಮರೆಯೋಕ್ಕಾಗದೊಂದು ಕ್ಷಣ ಸರ್. ಪ್ರತಿ ಫ್ಯಾಮಿಲಿ ಅಂದರೆ ನಿಮಗೆ ಬರ್ತೀನಿ ಅಂದರೆ ಎಲ್ಲರೂ ಯಾರು ಕೂಡ ಒಪ್ಪಲ್ಲ. ಸೊ ನಿಮ್ಮ ಲೈಫಲ್ಲಿ ಜರ್ನಿ ಹೆಂಗೆ ಈಗ ಗೊತ್ತು, ನಾವು ಮನೆಯವರಿಗೆ ನಂಬಿಕೆ ಭರಿಸೋ ರೀತಿಯಲ್ಲಿ ನಾವು ಬದುಕಿದ್ರೆ, ಏನಾದರೂ ಒಂದು ಸಣ್ಣ ಪುಟ್ಟ ದೊಡ್ಡದೇ ಮಾಡ್ತೀನಿ ಅಂತ ಕಾಯ್ತಾ ಇರಬಾರ್ದು. ಏನಾದರೂ ಒಂದು ಮಾಡ್ತಾ ಮನೆಯವರಿಗೆ ಒಂದು ನಂಬಿಕೆ ಬರಬೇಕು ನಮ್ಮ ಮೇಲೆ, ಏನಾದರೂ ಮಾಡ್ತಾ ಇದ್ದೇನೆ ಅಂತ. ಆ ನಂಬಿಕೆ ನನ್ನಲ್ಲಿತ್ತು, ತಂದೆ ತಾಯಿಗಾಗಲಿ, ನನ್ನ ಜೊತೆ ಇದ್ದವ್ರ ಅಕ್ಕ ಎಲ್ರಿಗಿತ್ತು. ನಾಟಕ ಮಾಡ್ತಿದ್ದೆ, ಅದಕ್ಕೆ ಒಂದಷ್ಟು ಜನರು ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳ್ತಿದ್ರು ಅವ್ರ ಹತ್ರ. ಆ ನಂಬಿಕೆಯಲ್ಲೇ ಇಲ್ಲಿ ತನಕ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ನನಗೆ ಏನು ಕಷ್ಟ ಆಗದ ರೀತಿಯಲ್ಲಿ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ತುಂಬ ಖುಷಿಯಲ್ಲಿ ಇದ್ದಾರೆ. ನೆಕ್ಸ್ಟ್ ಯಾವ ಥರದ ಸಿನಿಮಾ ಮಾಡುವಂತಹ ಪ್ಲ್ಯಾನ್ಸ್ ಇದೆ ಅಂತ? ಥ್ರಿಲ್ಲರ್ ಎಲ್ಲ ಮಾಡಬೇಕು ಅಂತ ತುಂಬ ಆಸೆ ಇದೆ ಸರ್. ಕಾಮಿಡಿ ಅಂತೂ ಮಾಡಲೇಬೇಕು. ನೋಡು ಸರ್, ಈಗ ಏನು ಯೋಚನೆ ಇಲ್ಲ, ಮಾಡಬೇಕು, ಎಲ್ಲ ಥರದ ಸಿನಿಮಾ ಮಾಡಬೇಕು, ಕಲಿಬೇಕು, ಒಂದಷ್ಟು ಕಲಿಬೇಕು. ರಾಜ್ ಬಿ ಶೆಟ್ಟಿ ಅವರು ಬಿಫೋರ್ ರಿಲೀಸ್ ಏನು ಹೇಳಿದರು? ಸೊ ಈಗ ಆಫ್ಟರ್ ರಿಲೀಸ್ ಏನು ಹೇಳಿದ್ರು ಅಂತ? ಆರಾಮಾಗಿರಿ ಅಂತ ಹೇಳಿದರು. ಅಂದರೆ ಅವ್ರಿಗೆ ಗೊತ್ತು, ಅಂದರೆ ನನಗೆ ಈ ಥರ ನಾನು ಮಾತಾಡೋಕ್ಕೆ ಅಷ್ಟು ಕಂಫರ್ಟೇಬಲ್ ಅಲ್ಲ, ನಾನು ತುಂಬ ಮಾತಾಡೋದಿಲ್ಲ. ಅವ್ರಿಗೆ ಗೊತ್ತು, ಪ್ರೆಸ್ನವ್ರು ಇರ್ತಾರೆ, ಪ್ರೆಸ್ ಮೀಟ್ ಇರುತ್ತೆ. ನಾನು ಹೇಳ್ತಾ ಇದ್ದೆ, ನೀವು ಇದ್ದೀರಲ್ಲ, ಜೊತೆಗಿದ್ದೀರಲ್ಲ, ನಾನಿದ್ದೀನಿ. ಎಲ್ಲ ಕಡೆ ನಾವು ಫಸ್ಟಿಂದನೇ ಹಾಗೆ, ಅವರು ಸ್ಕ್ರಿಪ್ಟ್ ಬರಿಬೇಕಾದ್ರೂ ನಾನಿದ್ದೀನಿ. ಇಲ್ಲೂ ಕೂಡ ಹಾಗೆ ನಾನಿದ್ದೀನಿ. ನನಗೊಂದು ಅಣ್ಣನ ಸ್ಥಾನದಲ್ಲಿದ್ದಾರೆ. ಅವರು ತುಂಬ ದೊಡ್ಡ ಚಾಲೆಂಜ್ ತಗೊಂಡು ತಂಡನ ಕಟ್ಟೋದು, ತಮ್ಮ ತಂಡವನ್ನು ಗೆಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥದ್ದಲ್ವಾ? ಅದು ಹೇಗಿದೆ ಅವರ
ಮನಸ್ಥಿತಿಲಿ? ಇಲ್ಲ, ಅವ್ರು ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ಅವ್ರ ಜೊತೆನೇ ಇದ್ದಿದ್ದವು ನಾವು, ಎಲ್ಲರೂ ಜೊತೆಗಿದ್ದವರು. ಅವ್ರಿಗೆ ಗೊತ್ತಿದೆ ಯಾರಿಗೆ ಏನು ಸ್ಕಿಲ್ ಇದೆ, ಅವರು ಯಾರು ಎಷ್ಟು ಕಷ್ಟಪಡ್ತಿದ್ದಾರೆ, ಯಾರಿಗೆ ಏನು ಮಾಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಒಂದಷ್ಟು ಅವರು ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರ ದೊಡ್ಡ ಗುಣ ಏನು ಹೇಳಬೇಕು ಇದಕ್ಕೆ, ನಮ್ಮ ಪುಣ್ಯ ಅಷ್ಟೇ. ಫೈನಲಿ ಸುಲೋಚನಾ ಯಾರು ಅಂತಂದ್ರೆ, ಅದೇ ಸಿನಿಮಾ ನೋಡೋರ್ಗೆ ಅರ್ಥ ಆಗ್ತಾ ಹೋಗುತ್ತೆ, ಗೊತ್ತಾಗ್ತಾ ಹೋಗುತ್ತೆ. ಸುಲೋಚನಾ ಯಾರು ಸರ್, ನಿಮ್ಗೆ ಹೊಳೆದಿದ್ದು ಹೆಂಗೆ ಅಂತ? ಸುಲೋಚನಾ ಹೊಳ್ದಿದ್ದೆ ಅಂದ್ರೆ ರಾಜ್ ಸರ್ ನಾನೊಂದು ಫಸ್ಟ್ ಒಂದು ಲೈನ್ ಹೇಳ್ಬೇಕಾದ್ರೆ, ಇದ್ರ ಹೆಸರು ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ ಇಡೋಣ ಅಂತ ಹೇಳಿದ್ರು. ಅಲ್ಲಿಂದ ಫಿಕ್ಸ್ ಆಯ್ತು. ಅದ್ರ ನಂತರ ನಾನು ಸುಲೋಚನ ಹುಡುಕಿದ್ದು. ಆ ಸುಲೋಚನ ಅಲ್ಲಿಂದ ಬಂದು ರಾಜ್ ಸರ್ ಒಂದು ಟೈಟಲ್ ಇಟ್ರಲ್ಲ, ಅಲ್ಲಿಂದ ಸುಲೋಚನ ಶುರು ಆಗಿದ್ದು. ಮತ್ತೆ ಸುಲೋಚನಾ ಅವರಾಗಿ ಬಂದ್ರು, ನಂಗೆ ಎಲ್ಲಿಂದ ಬಂದ್ರು ಅಂತ ನಂಗೆ ಗೊತ್ತಿಲ್ಲ. ಇಡೀ ಸಿನಿಮಾ ಕ್ಯಾರಿ ಆಗುವಂಥ ರೀತಿ ತುಂಬಾ ವಿಶೇಷವಾಗಿದೆ ಅನ್ನೋಂತಹ ಪ್ರಶಂಸೆ ಸಿಗ್ತಾ ಇದೆ. ಫೈನಲಿ ಏನು ಹೇಳ್ತೀರಿ? ಕನ್ನಡ ಜನತೆ ಇದನ್ನು ಒಪ್ಕೊಂಡಿದ್ದಾರೆ, ಸೊ ಏನು ಹೇಳ್ತೀರಿ ಅಂತ? ಏನು ಹೇಳೋದು ಸರ್, ನಮ್ಮಂಥ ಹೊಸೊಬ್ಬರಿಗೆ, ಪುಟ್ಟ ಕಲಾವಿದರಿಗೆ ಇಷ್ಟು ದೊಡ್ಡ ಪ್ರೀತಿಯನ್ನು ಅವರು, ನಮ್ಮ ನಿರ್ದೇಶಕ, ನಮ್ಮ ಅಶೋಕ, ನಮ್ಮ JP ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಹೋಗ್ಬೇಕಾದ್ರೆ, ಥಿಯೇಟ್ರಲ್ಲಿ ಹೋಗ್ಬೇಕಾದ್ರೆ ಒಂದು ಕನಸಿನ ರೀತಿ ಇದೆ. ತುಂಬ 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 ಚಿರಋಣಿಯಾಗಿರ್ತೀನಿ. ತುಂಬ ಪ್ರೀತಿ ಕೊಟ್ಟಿದ್ದೀನಿ. ಇದೇ ರೀತಿ ಹೊಸಬ್ರನ್ನು ಬೆಳೆಸಿ, ಯಾರೆಲ್ಲ ಸಿನಿಮಾ ನೋಡಿಲ್ಲ ನೋಡಿ, ಇದು ನಿಮ್ಮ ಅಂದರೆ ನಿಮಗೆ ನಾವು ಕೊಟ್ಟಿರೋವಂಥ ಒಂದು ಸಿನಿಮಾ, ಇದನ್ನು ನಿಮ್ಮ ಸಿನಿಮಾ ಆಗಿ, ನಮ್ಮ ಸಿನಿಮಾ ಆಗಿ ಗೆಲ್ಲಿಸಿ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟು ರೀಚ್ ಆಗ್ಬೋದು ಅಂತ ಗೊತ್ತಿಲ್ಲ ಸರ್. ಇಲ್ಲ ಸರ್, ನನಗೂ ಗೊತ್ತಿಲ್ಲ. ಅವ್ರ ಜೊತೆ ನಾನು ಆ ಥರ ಎಲ್ಲ ಮಾತಾಡಲ್ಲ. ಅಂದ್ರೆ ನನಗೆ ಥಿಯೇಟ್ರಿಗೆ ಎಷ್ಟು ಜನ ಬಂದಿದ್ದಾರೆ ಅನ್ನೋದು ಮಾತ್ರ ಗೊತ್ತಿರೋದು. ಅದು ಅಲ್ಲಿ ಟಿಕೆಟ್ ಪ್ರೈಸ್ ಏನು ಅಂತ ನಂಗೆ ಗೊತ್ತಿಲ್ಲ. ಇಲ್ಲ ಸರ್, ಬುಕ್ ಮೈ ಶೋ ಅಲ್ಲಿ ಇವತ್ತು ಏನೋ ನಾವು ಪೋಸ್ಟ್ ಹಾಕಿದ್ವಿ, 74 ಪ್ಲಸ್ ಅಂತ. ಅದರಲ್ಲಿ ಅಷ್ಟು ಬುಕ್ಕಿಂಗ್ ಆಗಿದೆ ಖಾಲಿ ಬುಕ್ ಮೈ ಶೋ ಅಲ್ಲಿ. ಮತ್ತು ಸಿಂಗಲ್ ಥಿಯೇಟ್ರದೆಲ್ಲ ನಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಜನರು ಬರ್ತಿದ್ದಾರೆ, ಅಷ್ಟೇ ಖುಷಿ ಸರ್. ಒಂದಷ್ಟು ಜನರು ಇಂಡಸ್ಟ್ರಿ ಅವರು ಹೇಳ್ತಿದ್ದಾರೆ, ಜನರು ಬರ್ತಿದ್ದಾರೆ ಥಿಯೇಟ್ರಿಗೆ. ಆ ಥಿಯೇಟ್ರಿಗೆ ಜನ ಬರೋ ಥರ ನಿಮ್ಮ ಸಿನಿಮಾ ಇದೆ, ಅದು ಖುಷಿ ನಮಗೆ ಅಷ್ಟೇ. ನಾವು ಪ್ರಯತ್ನ ಪಟ್ಟಿದ್ದೀವಿ, ಜೆನ್ಯೂನ್ ಆಗಿ ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ. ಸಿನಿಮಾ ಮನೋರಂಜನೆ ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಇತ್ತು, ಅದನ್ನು ಮಾಡಿದ್ದೀವಿ. ಜನರು ತಗೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು JP ಅವರೇ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಮೊದಲ ಸಿನಿಮಾ ಮುಖಾಂತರ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟು, ಸೊ ಜನರ ಪ್ರತಿಕ್ರಿಯೆ ಪಡೆದು, ಸೊ ಅದಕ್ಕೆ ಒಂದು ಸೂಪರ್ ರೆಸ್ಪಾನ್ಸ್ ಪಡೆದಿರ್ತಕ್ಕಂಥ ಸೋ ಸಿನಿಮಾದ ನಿರ್ದೇಶಕ JP ತುಮ್ಮಿನಾಡು ಅವರು ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.